ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ತರಕಾರಿ ವಿಭಾಗದಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾವು ಸಿಂಜಂಟಾ ಕಂಪನಿಯ ಹೊಸ ಮೆಣಸಿನ ತಳಿಯಾದ HPH 1085 ಈ ಪ್ಲಾಟ್ ನಲ್ಲಿ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂತಹ ಈರನ್ಗೌಡ ಬೋರಡ್ಡಿ ಅವರು ಇದ್ದಾರೆ. ಸೊ ನಾವಿವತ್ತು ಮುಧೋಳ ತಾಲೂಕಾ ಉತ್ತೂರು ಗ್ರಾಮದಲ್ಲಿ ಇದ್ದೀವಿ. ಸೊ ನಮ್ಮ ರೈತರು ಅವರು ಈಗ ಆಲ್ರೆಡಿ 1.5 ಎಕರೆ ತಮ್ಮ ಜಮೀನಿನಲ್ಲಿ ನಮ್ಮ ಸಿಂಜಂಟಾ ಕಂಪನಿಯ HPH 1085 ತಳಿಯನ್ನು ಬೆಳೆದಿದ್ದಾರೆ. ಇದರ ಬಗ್ಗೆ ಅವರ ಅನುಭವ ಆಗಿರ್ಬೋದು, ಆಮೇಲೆ ಅವರ ಅನಿಸಿಕೆಯನ್ನ ಆಗಿರ್ಬೋದು ನಾವು ಅವರ ಬಾಯಿಂದಾನೇ ಕೇಳೋಣ. ರೈತರೇ, ದಯವಿಟ್ಟು ತಾವು ಹೇಳಬಹುದಾ? ಇದ 1085 ಅಂತೇಳಿ ಸಿಂಜಂಟಾ ತಳಿ. ಅದ್ರ ರೋಗನು ಹೆಚ್ಚು ಕಡಿಮೆ, ರೋಗ ಕಡಿಮೆ ಐತಿ. ಮೊದಲೇದಾಗಿ ಮೇನ್ ಅಂದ್ರ ವೈರಸ್ ಇಲ್ಲ ಇದಕ್ಕ. ಅದ್ ಒಂದ್ ಇದಕ್ಕಾಗಿ ಮತ್ತೆ ಇಳುವರಿನೂ ಐತಿ. ಈಗ ನಾವು ಈಗ 2 ಕಟಾವ್ ಮಾಡಿವು. ಈಗ 2 ಕಟಾವಕ್ಕನ ಈಗ ನಮಗ್ 9 ಟನ್ ಬಂದೈತಿ. ಈಗ ಪ್ರೆಸೆಂಟ್ಲಿ ಈಗ 3ನೇ ಕಟಾವ್, ಈಗ 6 ರಿಂದ 7 ಟನ್ ಸದ್ಯ. ಯಾವ ತಿಂಗಳಲ್ಲಿ ನೀವು ಇದನ್ನ ಆಗಿ ಮಾಡಿದ್ರಿ? ಇದ ಏಪ್ರಿಲ್ದೊಳಗ ಪ್ಲಾಂಟೇಶನ್ ಮಾಡಿದ್ದೀವ್ರಿ ನಾವ್. ಏಪ್ರಿಲ್ ಅಲ್ಲಿ ಮಾಡಿ? ಏಪ್ರಿಲ್ದೊಳಗ ಮಾಡಿದ್ದೀವ್ರಿ. ಏಪ್ರಿಲ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತಲ್ಲ, ವೈರಸ್ ಕಾಟ ಜಾಸ್ತಿ ಇರುತ್ತೆ. ನಿಮ್ಮಲ್ಲಿ 1.5 ಎಕರೆ ಅಂದ್ರೆ 15,000 ಆಗಿ ಇದಾವ. ನಿಮ್ಮಲ್ಲಿ 15,000 ಗಿಡ ನಾಟಿ ಮಾಡಿದ್ರಿ, ಒಂದು ವೈರಸ್ ಗಿಡ ಕಾಣ್ತಾ ಇಲ್ಲ. ಏನ ಹೇಳ್ಬೋದು ನೀವು? ಇದ ನಾ ಫಸ್ಟ್ ನೋಡಿದ್ರಿ, ಇದ ಮಹಾರಾಷ್ಟ್ರ ಇದ್ರೊಳಗ ಬಾರಾಮತಿ ಒಳಗ ಇನ್ನು KVK ಕೃಷಿ ಮೇಳದೊಳಗ ನೋಡಿದ್ದೇನ್ರಿ. ಅವರು ವೈರಸ್ ಇಲ್ಲ, ಎಂತ ಬಿಸಿಲು ಐತಂದ್ರು ವೈರಸ್ ಬರಂಗಿಲ್ಲ ತೆಕ್ಷನ್ ಅಂದನ ಹೇಳ್ಕೊಟ್ಟಿದ್ರು. ಹಂಗಾಗಿ ನಾ 40 ಡಿಗ್ರಿ ಟೆಂಪರೇಚರ್ ಒಳಗ ಹಚ್ಚಿದ್ರು ನನಗ್ ವೈರಸ್ ಬಂದಿಲ್ಲ ಇದ. ಹಂಗಾಗಿ ನಾ ಬರಂಗಿಲ್ಲ ಅಂತ ಹೇಳಿ ಮಾಡೀನಿ. ಈಗ ಅವ್ರು ಹೇಳಿದಂಗ ಕಂಪನಿ ಅವ್ರು ಏನ್ ಹೇಳ್ಯಾರಲ್ಲ, ವೈರಸ್ ಬರಂಗಿಲ್ಲ ಅಂತ ಹೇಳಿ, ಹಂಗ ನನ್ ದಿನ ಬಂದಿನೂ ಇಲ್ಲ, ಎಲ್ಲೂ ಇಲ್ಲ. ಈಗ 3 ಕಟಾವ್ ಬಂದ್ರು ನನ್ ದಿನ ಒಂದ್ ಗಿಡನು ಎಲ್ಲೂ. ಒಂದ್ 15,000 ಪ್ಲಾಂಟೇಶನ್ ಅದ, ಇದ್ರ 15,000 ಆಗಿ ಅದ್ರೊಳಗೆ ಎಲ್ಲಿ ಒಂದ್ ಗಿಡನು ಎಲ್ಲೂ ವೈರಸ್ ಬಂದಿಲ್ಲ. ನಿಮ್ಗೆ ಈಗ ಕಾಯಿ ಸೈಜ್ ಆಗಿರ್ಬೋದು, ಆಮೇಲೆ ಬೆಳವಣಿಗೆ ಆಗಿರ್ಬೋದು, ಆಮೇಲೆ ಹೂವು ಕಾಯಿ ಕಟ್ಟೋದು ಯಾವ ತರ ಇದೆ ರೀ? ಚಲೋ ಐತ್ರಿ, ಚಲೋ ಇಳುವರಿ ಐತ್ರಿ. ಉತ್ತಮವಾದಂತ ಇಳುವರಿನ ಐತಿ. ಬಟ್ ಈ ಕಾಯಿ ಕಟ್ಟೋದ್ ಏನೈತ್ಲ, ಎಲಿಕಿಂತ ಹೆಚ್ಚು ಕಾಯಿನ ಐತಿ ಹೇಳ್ಬೇಕಂದ್ರ. ಈಗ ಈ ಮ್ಯಾಲ ಎಲಿ ಐತಿ, ಅದ್ ಕವರ್ ಆಗಿರ್ತೈತಿ. ಅದ್ ಗಿಡ ಹೊಳಸಿದ ಕೂಡ್ಲೇನ ನಿಮ್ಗ ಅದ್ ಗೊತ್ತಾಗೈತಿ ಕಾಯಿ ತಳಗ್ ಎಷ್ಟ್ ಕಾಯಿ ಐತಿ ಅಂತ ಹೇಳಿ. ಮತ್ ಕಾಯಿ ಲೆಂತ್ ಚಲೋ ಐತಿ. 6 ಇಂಚ, 7 ಇಂಚ, 7.5 ಇಂಚ, 8 ಇಂಚ್ ತಕನು ಕಾಯಿ ಐತಿ. ನೀವೀಗ ಒಂದೇ ಕಟಾವ್ ಮಾಡಿದಾಗ ಎಷ್ಟು ಇಳುವರಿ ಬಂತ್ರಿ? ಒಂದೇ ಕಟಾವ್ ಮಾಡಿದಾಗ ನಮಗ್ 4 ಟನ್ ಬಂದೈತ್ರಿ. 2ನೇ ಕಟಾವ್ ಮಾಡಿದಾಗ್ರಿ? 2ನೇ ಕಟಾವಕ್ಕ 5 ಟನ್ ಬಂದೈತ್ರಿ. ಈಗ ಸದ್ಯ ಇನ್ನೊಂದು 4-5 ದಿನದಲ್ಲಿ ನೀವು 3ನೇ ಕಟಾವ್ ಮಾಡ್ತೀರಿ. ನಿಮ್ಗ ಅಂದಾಜು ಇಳುವರಿ ಬರ್ಬೋದು ಅನ್ನೋದು? ಈ 3ನೇ ಕಟಾವ್ ಅಂದ್ರು ಸದ್ಯ ಈಗ 7 ಟನ್ ಮ್ಯಾಲ ಐತ್ರಿ ಕಾಯಿ. ಮ್ಯಾಲ ಐತ್ರಿ. ಆಮೇಲೆ ನಿಮ್ಗ ಈಗ ಮಾರುಕಟ್ಟೆಯಲ್ಲಿ ನೀವು ಹೋಗಿರಲ್ಲ, ಸೊ ಅವಾಗ ಹೋದಾಗ ನೀವು ಬೇರೆ ಎಲ್ಲಾ ವೆಂಡರ್ ದಲಾಳಿಗಳಾಗಿರ್ಬೋದು, ಎಲ್ಲಾ ಬೇರೆ ವೆಂಡರ್ ಆಗಿರ್ಬೋದು, ಯಾವ ತರ ಇದನ್ನ ತಗೊಳ್ತಾ ಇದಾರ ಕಾಯಿ? ಯಾವ ತರ ದಲಾಳಿಗಳನ್ನ ಕಂಟಿನ್ಯೂ ಫೋನ್ ಹಚ್ತಾರ, ಕೈಯಾನ್ ಫೋನ್ ತಳಗಿಡಂಗಿಲ್ಲ. ನಮ್ ಕಡೆ ಮೆಣಸಿನಕಾಯಿ ತಗೊಂಬರ್ರಿ, ನಮಗ್ ತಗೊಂಬರ್ರಿ ಅಂತ ಹೇಳಿ. ಆದ್ರ ಮಾರ್ಕೆಟ್ದೊಳಗ ಈ ಕಾಯಿ ಹೋದ ಈ 1085 ಏನ್ ಇದು ಕಾಯಿ ಐತ್ಲ, ಇದನ್ನ ಹೋದ ಮಾರ್ಕೆಟ್ದೊಳಗ ನಿಂದ್ರಸಿದ್ರ ಗಾಡಿ ಇಳಿಸ್ಕೇಸಿಂದ ಬಾಳಿ ಬಂದ್ ಕಾಯಿ ನೋಡ್ತನಂದ್ರ ಒಂದ್ ಕಾಯಿ ಇರಂಗಿಲ್ಲ, ಎಲ್ಲಾನು ಓದ್ ಬಿಟ್ಟಿರ್ತಾರ. ಮತ್ತ ಒಂದೊಂದ್ಸಲ ಗಾಡ್ಯಾಗ ಕಸದಾಡ್ಕೊಂಡ್ ಓದದನು ಪ್ರಮೇಯ ಐತಿ. ನಮ್ಮ ಗಾಡ್ಯಾಗ ಬೇರೆ ಬೇರೆ ಮಾರ್ಕೆಟ್ ಬೇರೆ ಮೆಣಸಿನಕಾಯಿ ಬಂದಿರುತ್ತ, ಆಮೇಲೆ ನಮ್ ಸಿಂಜಂಟಾ ಕಂಪನಿ 1085 ಬಂದಿರುತ್ತ. ಅದಕ್ಕೂ ಇದಕ್ಕೂ ನಿಮ್ಗ ರೇಟ್ ಅಲ್ಲಿ ಏನು ವ್ಯತ್ಯಾಸ ಏನಾದ್ರು ಕಂಡಿದ್ರಿ ನೀವು? ರೇಟ್ ಬಾಳ ಫರ್ಕ್ ಐತ್ರಿ. ಅದೆಲ್ಲ 22, 23, 25 ತಕ ಮಾರಿದ್ರು, ನಮ್ದ 50 ರೂಪಾಯಿ ತಕಾನು ಮಾರೈತ್ರಿ ರೇಟ್. ಹಿಂಗಾಗಿ ಕಾಯಿ ಕ್ವಾಲಿಟಿ ಐತಿ ಅಂತ ಹೇಳಿ ತಗೊಂಡವ್ರನ್ನ ಬಾಳ ಮಂದಿ ಒಯ್ಯಾಕ್ ಬರ್ತಾರೆ ಹೊಳೆ. ನಿಮ್ಗೆ ಒಟ್ನಲ್ಲಿ ಈಗ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ, ಹಿಂಗಾಗಿ ಆದಾಯನೂ ನಿಮ್ಗೆ ಚೆನ್ನಾಗಿ ಸಿಗ್ತಾ ಇದೆ. ಇಳುವರಿನೂ ಚಲೋ ಐತ್ರಿ, ಆದಾಯನೂ ಚಲೋ ಐತಿ. ಬಟ್ ತಗೊಂಡವ್ರಿಗೂನು ಯಾವ್ದೇ ಆದಂತದ್ ಒಂದು ಲುಕ್ಸಾನ್ ಅನ್ನೋದನ್ನು ಏನಿಲ್ಲ. ಬಟ್ ನಮಗೂ ಏನೂ ಇಲ್ಲ. ನಮಗೆ ಇದ್ರ ಮಾರುಕಟ್ಟೆ ಪ್ರಾಬ್ಲಮ್ ಅನ್ನೋದನ್ನ ಇಲ್ಲ. ಇದಕ್ಕೆ ಹೇಳೋದೇನಂದ್ರ ರೈತರಿಗೆ ಇದ್ ಮಾಡಿದ ರೈತರಿಗೂ ಲಾಭ ಇದೆ, ಆಮೇಲೆ ತಗೊಂಡ ಎಲ್ಲಾ ರೈತರನ್ನು ಮಾಡ್ಬೋದ್ರಿ. ಹೇಳ್ಬೇಕಂದ್ರ ಇದೇನು ಉತ್ತಮವಾದಂತ ತಳಿನ ಐತಿ. ಬಟ್ ಒಂದೊಂದ್ ಇದಕ್ ಹೋದ್ರ ಇವ್ರ್ಯಾಕ ಇಂತ ಕಾಯಿ ತರ್ತಾರಪ್ಪ ಅಂತೇಳಿ ಅಂತಿರ್ತಾರ ಒಬ್ಬೊಬ್ರು ಬ್ಯಾರೆ ಕಂಪನಿ ಆದ್ರ. ನಮ್ ಕಂಪನಿ ಇದೇನೈತ್ಲೆ ಇದನ್ನ ಆದಟ್ಟಿನ ತಗೊಂಬರ್ರಿ ಅಂದನ ಫೋನ್ ಮಾಡ್ತಿರ್ತಾರ ಒಟ್ಟ. ಹಿಂಗಾಗಿ ಮತ್ತ ರೇಟ್ನು ಚಲೋನ ಸಿಗತೈತಿ. ಸೊ ನೀವು ಹಂಗಾದ್ರೆ ನೀವು ಎಲ್ಲಾ ಬೇರೆ ಎಲ್ಲಾ ರೈತರಿಗೆ ನಮ್ಮ ಸಿಂಜಂಟಾ ಕಂಪನಿಯ HPH 1085 ಅನ್ನ ಬೆಳಿಲಿಕ್ಕೆ ಹೇಳ್ತೀರಿ ಹಂಗಾದ್ರ? ಮಾಡ್ರಿ, ಎಲ್ಲಾ ರೈತರು ಇದನ್ನ ಮಾಡ್ಲಿ. ಇದ 1085 ನ ಬೆಳಿಲಿ. ಚಲೋ ಐತಿ, ಇಳುವರಿನೂ ಚಲೋ ಐತಿ, ಮೇಂಟೆನೆನ್ಸ್ನು ಚಲೋ ಮಾಡಿದ್ರ ಇನ್ನ ಅವ್ರ ಆದಾಯ ದುಪ್ಪಟ್ಟನು ಮಾಡ್ಕೋಬಹುದು.
ಓಕೆ, ರೈತರೇ ಕೇಳಿದ್ರಲ್ಲ ಇವಾಗ ನಮ್ಮ ಪ್ರಗತಿಪರ ರೈತರಾದಂಥ ಹಿರಣ್ಗೌಡ ಬೋರಡ್ಡಿ ಅವರ ಎಲ್ಲ ಮಾತುಗಳನ್ನ. ಸೊ ಅವರು ಹೇಳೋ ಪ್ರಕಾರ ನೀವು ನಮ್ಮ ಸಿಂಜೆಂಟಾ ಕಂಪ್ನಿ HPH 108 ಅನ್ನು ಬೆಳೆದು ಬರೀ ಬೆಳೆಯೋದಲ್ಲ, ಒಂದು ವೆಲ್ ಮೇಂಟೈನ್ ಅಂದ್ರೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಇಳುವರಿನೂ ಚೆನ್ನಾಗಿ ಬರುತ್ತೆ, ಆದಾಯನೂ ಆಗುತ್ತಾ ಅನ್ನೋದು ಅವರ ಒಂದು ಅಭಿಪ್ರಾಯ. ಸೊ ಅವರ ಎಲ್ಲ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.